ವಿಪಕ್ಷದ ನಡುವೆ ಆತ್ಮಹತ್ಯೆಯ ಬಡಿದಾಟ ಜೋರಾಗಿ ನಡೀತಾ ಇದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ಬಡಿದಾಟ ವಿಪಕ್ಷ ಆಡಳಿತದ ಮಧ್ಯೆ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗಿದ್ದು ಪ್ರತಿಭಟನೆಗೆ ಸಜ್ಜಾಗಿದೆ. ಇಂದು ಕಲಬುರಗಿಯಲ್ಲಿ ರಾಜೀನಾಮೆ ಕೊಡಬೇಕು ಖರ್ಗೆ ಅಂತ ಬಿಗಿಪಟ್ಟನ್ನ ಹಿಡಿದು ಸಿಬಿಐ ತನಿಖೆಗೆ ಒತ್ತಾಯವನ್ನ ಮಾಡಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಕಲಬುರಗಿಯಲ್ಲಿಂದು ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಸಜ್ಜಾಗ್ತಾ ಇದೆ. ಬಿವೈ ವಿಜಯೇಂದ್ರ, ಅಶೋಕ್ ಛಲವಾದಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯಲಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಾರಥ್ಯದಲ್ಲಿ ಇವತ್ತು ಕಲಬುರಗಿಯಲ್ಲಿ ನಡೆಯಲಿದೆ ಬೃಹತ್ ಹೋರಾಟ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದು ಕಲಬುರಗಿಯಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಶತಾಯ ಗತಾಯ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನೋದೇ ಅವರ ಒತ್ತಾಯ. ವಿಜಯೇಂದ್ರ ಅಂಡ್ ಟೀಮ್ ಇವತ್ತು ಕಲಬುರಗಿಯಲ್ಲಿ ಹೋರಾಟವನ್ನ ನಡೆಸಿ ಅಲ್ಲಿ ಖರ್ಗೆ ನಿವಾಸಕ್ಕೆ ಮುತ್ತಿಗೆಯನ್ನ ಹಾಕೋದಕ್ಕೂ ಪ್ಲಾನ್ ಮಾಡಿದ್ದಾರೆ. ಹಿಂದೆ ಸಾಕಷ್ಟು ಬಾರಿ ಪ್ರಿಯಾಂಕ್ ಖರ್ಗೆ ಕೂಡ ಆ ಬಗ್ಗೆ ಮಾತನಾಡಿದ್ದು, ನನ್ನ ಹೆಸರು ಎಲ್ಲೂ ಉಲ್ಲೇಖ ಮಾಡಿಲ್ಲ, ನಾನು ರಾಜೀನಾಮೆ ಕೊಡೋ ಅಗತ್ಯ ಅನಿವಾರ್ಯತೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಸೊ ಆದ್ರೂ ಕೂಡ ನಿಲ್ತಾ ಇಲ್ಲ ಸಮರ ಅಂತ ಹೇಳ್ಬೋದು. ಇಂದು ಕಲಬುರಗಿಯಲ್ಲಿ ಪ್ರತಿಭಟನೆ ಕೂಡ ನಡೆಸೋದಿಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಜೀನಾಮೆಗೆ ಬಿಗಿಪಟ್ಟನ್ನ ಹಿಡಿದಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಕೆಂಡಾಮಂಡಲವಾಗ್ತಿದೆ. ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೆ ಆರ್ ಅಶೋಕ್, ವಿಜಯೇಂದ್ರ ರಾಜ್ಯಾಧ್ಯಕ್ಷರು ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಇರ್ತಾರೆ. ಸೊ ಅವರೆಲ್ಲರ ಬೇಡಿಕೆ ಒಂದೇ, ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ. ಆಡಳಿತ ವಿಪಕ್ಷಗಳ ನಡುವೆ ಸಚಿನ್ ಆತ್ಮಹತ್ಯೆ ಪ್ರಕರಣದ ವಾರ್ ಜೋರಾಗಿ ನಡೀತಾ ಇದೆ. ಅವರ ಡೆತ್ ನೋಟ್ ನಲ್ಲಿ ಕಪಲ್ನೂರ್ ಹೆಸರು ರಿಜಿಸ್ಟರ್ ಆಗಿದೆ, ಅಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರು ಇದೆ ಅಂತ ಹೇಳ್ತಾರೆ. ಬಟ್ ಖರ್ಗೆ ಅದನ್ನ ಓದ್ಬಿಟ್ಟೆ ಹೇಳ್ತಾ ಇದ್ರು, ಎಲ್ಲಿದೆ ಪ್ರಿಯಾಂಕ್ ಖರ್ಗೆ ಹೆಸರು, ನೀವು ಎಲ್ಲಿ ತೋರಿಸ್ತೀರಾ? ಹಿಂದೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆದನ್ನ ಎಳೆದ್ ತರ್ತೀರಾ, ಬಟ್ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಈಶ್ವರಪ್ಪನವರ ಹೆಸರು ಅಲ್ಲಿ ಇತ್ತು. ಅವ್ರು ಬರ್ದಿದ್ರು ನನ್ನ ಸಾವಿಗೆ ಈಶ್ವರಪ್ಪನವರೇ ಕಾರಣ ಅಂತ. ಬಟ್ ಇಲ್ಲೆಲ್ಲೂ ಪ್ರಿಯಾಂಕ್ ಖರ್ಗೆ ಅನ್ನೋದಿಲ್ಲ. ಸೊ ಇಲ್ಲ ಅಂತಂದಾಗ ನಾನ್ ರಾಜೀನಾಮೆ ಕೊಡೋ ಅನಿವಾರ್ಯತೆನೇ ಬರಲ್ಲ ಅಂತ ಹೇಳಿ ಅವ್ರು ಹೇಳೋದು. ಸೊ ಸದ್ಯ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ಸಿಎಂ ಆಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಸಚಿವ ಸಂಪುಟ ಒಂದಿಷ್ಟು ಸಚಿವರು, ಶಾಸಕರು ಅವ್ರ ಬೆನ್ನಿಗೆ ನಿಂತಿದ್ದು ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು. ಇದೆಲ್ಲದರ ನಡುವೆ ಇವತ್ತು ಕಲಬುರಗಿಗೆ ಹೋಗ್ಬೇಕು, ಅಲ್ಲಿ ಬೃಹತ್ ಹೋರಾಟವನ್ನ ನಡೆಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ವಿಜಯೇಂದ್ರ ಆ್ಯಂಡ್ ಟೀಮ್ ಮಾಡ್ಕೊಂಡಿರುವುದು. ಸೊ ರಾಜೀನಾಮೆಗೆ ನಾವು ಒತ್ತಾಯಿಸ್ತೀವಿ, ರಾಜೀನಾಮೆಯನ್ನ ಪಡ್ಕೊಳ್ಬೇಕು, ರಾಜೀನಾಮೆಯನ್ನ ಕೊಡ್ಲೇಬೇಕು ಪ್ರಿಯಾಂಕ್ ಖರ್ಗೆ ಅವರು. ಅವರ ರಾಜೀನಾಮೆಯನ್ನ ನೀವು ಕೇಳಿ, ಸಿದ್ದರಾಮಯ್ಯನವ್ರಿಗೂ ಕೂಡ ಹೇಳಿರೋದು. ಅವರು ಹಿಂದೆನೆ ಕ್ಲಾರಿಟಿ ಕೊಟ್ಟಿದ್ರು, ನಾವ್ ಯಾಕೆ ರಾಜೀನಾಮೆ ತಗೋಬೇಕು, ಅವ್ರದ್ದು ರಾಜೀನಾಮೆ ಅವ್ರು ಯಾವ್ದು ಯಾಕೆ ಕೊಡ್ಬೇಕು ಅಂತ. ಸೊ ಇದೀಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜ ಆಗ್ತಾ ಇದ್ದಾರೆ ಬಿಜೆಪಿ ನಾಯಕರು. ಆಡಳಿತ ವಿಪಕ್ಷದ ನಡುವೆ ಜೋರಾಗ್ತಾ ಇದ್ದು ಇವತ್ತು ಕಲಬುರಗಿ ಜಗದ್ವೃತ್ತದಿಂದ ಬಿಜೆಪಿ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಂಡಿದೆ. ತಮ್ಮ ಜಿಲ್ಲೆಯಲ್ಲೇ ಮುಖಭಂಗ ಮಾಡೋದಕ್ಕೆ ತಯಾರಿ ನಡೆಸಿದ್ದು ತವರು ಜಿಲ್ಲೆಯಲ್ಲೇ ಪ್ರತಿಭಟನೆಗೆ ಮುಂದಾಗಿದ್ದು ಜಗತ್ತ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪಾದಯಾತ್ರೆಗೆ ಮುಂದಾಗಿದ್ದಾರೆ. ತದನಂತರ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ದಾರೆ ಬಿಜೆಪಿ ನಾಯಕರು.
ಪಾಟೀಲ್ ಆತ್ಮಹತ್ಯೆಯನ್ನೇ ಇಲ್ಲಿ ತರ್ತಾರೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡ್ಕೊಂಡಾಗ ನಾವೇನ್ ಮಾಡಿದ್ವಿ ಸರ್ಕಾರದಲ್ಲಿ ಇದ್ದಿದ್ದು ಅಂತಲೇ ಪ್ರತಿ ಬಾರಿ ಹೇಳ್ತಾರೆ. ಬಟ್ ಇಲ್ಲಿ ಸಚಿನ್ ಆತ್ಮಹತ್ಯೆನೇ ಬೇರೆ, ಸಂತೋಷ್ ಆತ್ಮಹತ್ಯೆ ಮಾಡ್ಕೊಂಡಿದ್ದೇ ಬೇರೆ. ಅಲ್ಲಿ ಸಂತೋಷ್ ಪಾಟೀಲ್ ಉಲ್ಲೇಖ ಮಾಡಿದ್ರು, ಇಲ್ಲಿ ಉಲ್ಲೇಖ ಆಗಿಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ವಾದ. ಆದ್ರೆ ಸಿಬಿಐಗೆ ತನಿಖೆ ಮಾಡಿ ರಾಜೀನಾಮೆಯನ್ನ ಪಡ್ಕೊಳ್ಳಿ ಅಂತ ಹೇಳೋದು ಬಿಜೆಪಿ ಅವರ ವಾದ. ಸೊ ನೋಡೋಣ, ಇವತ್ತು ಕಲಬುರಗಿಯ ಜಗತ್ ವೃತ್ತದಿಂದ ಡಿಸಿ ಕಚೇರಿಯವರೆಗೂ ಪಾದಯಾತ್ರೆ ಹೋಗಬೇಕು. ತದನಂತರ ಖರ್ಗೆ ನಿವಾಸಕ್ಕೂ ಮುತ್ತಿಗೆಯನ್ನು ಹಾಕಬೇಕು ಅನ್ನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಸಾಗುತ್ತೆ ಅವರ ಹೋರಾಟಕ್ಕೆ ಫಲಶ್ರುತಿ ಸಿಗತ್ತಾ, ತಮ್ಮ ತವರು ಜಿಲ್ಲೆಯಲ್ಲೇ ಮುಖಭಂಗ ಮಾಡಿಸ್ಕೊಳ್ತಾರಾ ಪ್ರಿಯಾಂಕ್ ಖರ್ಗೆ ಅವರು ಅನ್ನೋದನ್ನ ಕಾದು ನೋಡೋಣ. ಸದ್ಯ ರಾಜೀನಾಮೆಗೆ ಬಿಗಿಪಟ್ಟು ಹಿಡಿದು ಬಿಜೆಪಿ ಇವತ್ತು ಕಲಬುರಗಿಯಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಇನ್ನು ರಾಜ್ಯ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಬಣ ಬಡಿದಾಟ ಅನ್ನೋದು ತಾಂಡವ ಆಡ್ತಾ ಇದೆ. ಸದ್ಯಕ್ಕಂತೂ ತಣ್ಣಗಾಗೋ ಯಾವ ಲಕ್ಷಣನೂ ಕಾಣ್ತಿಲ್ಲ. ರಾಷ್ಟ್ರಾಧ್ಯಕ್ಷರೇ ರಾಜ್ಯಕ್ಕೆ ಬಂದು ಕಿವಿ ಹಿಂಡಿದ್ರು ಡೋಂಟ್ ಕೇರ್ ಅಂತ ಇದ್ದಾರೆ ರೆಬಲ್ಸ್. ವಕ್ಫ್ ಜನಜಾಗೃತಿ ಸಮಾವೇಶವನ್ನ ರೆಬಲ್ಸ್ ಬೃಹತ್ ಸಮಾವೇಶಕ್ಕೆ ಸಜ್ಜಾಗಿದ್ದು ರಾಜ್ಯ ಬಿಜೆಪಿ ಘಟಕದಿಂದ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಸಾಬೀತಾಗ್ತಾ ಇದೆ. ಹೋರಾಟಕ್ಕೆ ಅಣಿಯಾಗ್ತಾ ಇದೆ. 2.0ಗೆ ಸಜ್ಜಾಗ್ತಿದ್ದಾರೆ. ಅದಕ್ಕೂ ಮೊದಲು ಕಂಪ್ಲಿಯಲ್ಲಿ ಬೃಹತ್ ಸಮಾವೇಶವನ್ನ ನಡೆಸೋ ಪ್ಲಾನ್ ನಲ್ಲಿದ್ದಾರೆ ರೆಬಲ್ಸ್ ಟೀಮ್. ಯತ್ನಾಳ್, ಲಿಂಬಾವಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಇವರೆಲ್ಲರ ಒಂದು ಸಮ್ಮುಖದಲ್ಲೇ ಒಂದು ಹೋರಾಟವನ್ನ ನಡೆಸಬೇಕು ಅನ್ನುವಂತಹ ಪ್ಲಾನ್ ಅಲ್ಲಿದ್ದಾರೆ. ಬಳ್ಳಾರಿಯ ಕಂಪ್ಲಿ ಪಟ್ಟಣದಲ್ಲಿ ರೆಬಲ್ಸ್ ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಅದಾದ ನಂತರ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಅಣಿ ಆಗ್ತಾರೆ ಅಂತ. ಜನವರಿ 6ರಿಂದ ವಕ್ಫ್ ನೋಟಿಸ್ ವಿರುದ್ಧ ಹೋರಾಟವನ್ನ ಮಾಡಲಿದ್ದು ರೈತರಲ್ಲಿ ಜಾಗೃತಿಯನ್ನ ಮೂಡಿಸ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಒಂದು ದಿನಕ್ಕಷ್ಟೇ ಸೀಮಿತವಾಗಿ ಇರಲ್ಲ ಅಂತ ಹೇಳ್ತಾ ಮತ್ತೊಂದು ಹೋರಾಟಕ್ಕೀಗ ಅಣಿ ಆಗ್ತಾ ಇದ್ದಾರೆ. ಬಟ್ ಈ ಹೋರಾಟಕ್ಕೆ ಈಗಾಗಲೇ ಹೈಕಮಾಂಡ್ ಕೂಡ ಹೋರಾಟ ಮಾಡೋದಾದ್ರೆ ನಾವು ಬೇಡ ಅನ್ನಲ್ಲ, ಬಟ್ ಒಟ್ಟಿಗೆ ಹೋರಾಟ ಮಾಡಿ, ನೀವೊಂದು ಟೀಮು ಅವರೊಂದು ಟೀಮು, ಅವರೊಂದು ಕಡೆ ಇವರೊಂದು ಕಡೆ, ಯಾಕಂದ್ರೆ ಈ ಜನ ಕೂಡ ಕನ್ಫ್ಯೂಸ್ ಆಗ್ತಾರೆ. ಬಿಜೆಪಿ ಅವರೇ ಎರಡೆರಡು ಬಣಗಳಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಸರ್ವೇ ಸಾಮಾನ್ಯ ಜನರಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಏನಾಗ್ತಾ ಇದೆ, ಇವರವರಲ್ಲೇ ಏನು ಸರಿ ಇಲ್ಲ, ನಮ್ಮ ಸಮಸ್ಯೆಗಳನ್ನು ಎಲ್ಲಿ ಸರಿ ಮಾಡ್ತಾರೆ ನಾಯಕರುಗಳು ಅನ್ನೋದು ಬಂದ್ಬಿಡತ್ತೆ ಜನರಿಗೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನ ಹಿಡಿ ಅಂತ ಹೇಳಿ ಹೈಕಮಾಂಡ್ ಪದೇ ಪದೇ ಕಿವಿ ಹಿಂಡಿದ್ರು ನಮಗದು ಹೇಳೇ ಇಲ್ಲ, ನಾವು ಈ ಕಿವಿಲ್ ಕೇಳಿ ಈ ಕಿವಿಗೆ ಬಿಡ್ತೀವಿ ಅನ್ನೋದನ್ನ ರೂಢಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ ರೆಬಲ್ಸ್. ಬಟ್ ಇವತ್ತು ಒಂದು ಜನ ಜಾಗೃತಿ ಸಮಾವೇಶ ಕಂಪ್ಲಿಯಲ್ಲಿ ನಡೆಯುತ್ತೆ ವಕ್ಫ್ ವಿಚಾರದಲ್ಲಿ. ಸೊ ನಂತರ 6ನೇ ತಾರೀಕಿನಿಂದ ಮತ್ತೊಂದು ಹೋರಾಟ ಮಾಡಲಿಕ್ಕೆ ಪ್ಲಾನ್ ನಡೆಸಿದ್ದಾರೆ. ಇನ್ನ ಪಾಲ್ ಅವ್ರನ್ನು ಕೂಡ ಭೇಟಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿರೋದು. ಸಮಾವೇಶದ ಬೆನ್ನಲ್ಲೇ ದೆಹಲಿಗೆ ಹೋಗೋ ಪ್ಲಾನ್ ನಲ್ಲಿ ಕೂಡ ಇದ್ದಾರೆ ರೆಬಲ್ಸ್ ನಾಯಕ್. ಬೃಹತ್ ಸಮಾವೇಶದ ಬೆನ್ನಲ್ಲೇ ದೆಹಲಿಗೆ ತೆರಳೋ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಜಗದಾಂಬಿಕಾ ಪಾಲ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಸೋಮವಾರ ರಾಷ್ಟ್ರೀಯ ರಾಜಧಾನಿಗೆ ಭೇಟಿ ಕೊಡ್ತಾರೆ. ಇವತ್ತು ಸಮಾವೇಶ ಆಗುತ್ತೆ, ನಾಳೆ ರೆಸ್ಟ್, ಅದಾದ ನಂತರ ಜಗದಾಂಬಿಕಾ ಪಾಲ್ ಅವ್ರನ್ನ ಭೇಟಿ ಮಾಡ್ತಾರೆ. ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಕಳೆದ ತಿಂಗಳು ಪಾಲ್ ಸಮಿತಿಗೆ ಮಾಹಿತಿಯನ್ನ ಬಿಜೆಪಿ ಬಣ ನೀಡಿತ್ತು. ಈಗ ಅವ್ರನ್ನ ಸ್ವತಃ ಭೇಟಿ ಮಾಡೋದಿಕ್ಕೆ ಒಂದಷ್ಟು ದಾಖಲೆಗಳನ್ನ ಅವ್ರಿಗೆ ನೀಡೋದಿಕ್ಕೆ ಮುಂದಾಗತ್ತಂತೆ. ಸೊ ಹಾಗಾಗಿ ಸೋಮವಾರ ಡೆಲ್ಲಿ ಪ್ರವಾಸ. ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಇವರೆಲ್ಲರೂ ಕೂಡ, ಪ್ರತಾಪ್ ಸಿಂಹ ಇವರೆಲ್ಲ ರೆಬಲ್ಸ್ ಏನಿದ್ದಾರೆ ಇವರೆಲ್ಲರೂ ಕೂಡ ತೆರಳುತ್ತಾರೆ ಅಂತ. ದೆಹಲಿಗೆ ಹೋಗ್ತಾರೆ, ಯಾಕಂದ್ರೆ ಹಿಂದೆ ನೋಡಿ ದೆಹಲಿಗೆ ಅವರು ಹೊರಡ್ತಾರೆ ಅಂದಾಗ ಅಶೋಕ್ ಅವರು ಅವ್ರ ಪರವಾಗಿ ಮಾತನಾಡಿದ್ದಾರೆ ಅನ್ನೋದಿದೆ. ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಎಲ್ಲೋ ರೆಬಲ್ಸ್ ಪರವಾಗಿ ಅಂತ ವಿಪಕ್ಷ ನಾಯಕರು.
ವಿಚಾರಕ್ಕೆ ಸಂಬಂಧಪಟ್ಟಂತೆ ರ್ಯಾಲಿಗೆ ಹೊರಡೋ ಎಲ್ಲ ತಯಾರಿ ಕೂಡ ನಡೆದಿದೆ.